ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದ್ರೂ ಕರ್ನಾಟಕದಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದೀರಾ, ಡಿಪ್ಲೊಮಾ ಸಿಇಟಿ ಅಪ್ಲೈ ಮಾಡಿದ್ದೀರಾ, ಸೊ ಗ್ರಾಮೀಣ ಭಾಗದಲ್ಲಿದ್ದು ಸರ್ ಸೆಲ್ಫ್ ಸ್ಟಡಿ ಮಾಡೋದು ಹೇಗೆ, ಸೊ ಕೋಚಿಂಗ್ ಎಲ್ಲ ಕಾಸ್ಟ್ಲಿ ಇದೆ ಅಲ್ವಾ ಸರ್ ಅಂತ ಅನ್ನೋರಿಗೆ ನಾನೊಂದು ಮಾಸ್ಟರ್ ಪ್ಲಾನ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಯಾವ ರೀತಿ ಓದಬೇಕು, ಇನ್ನು ಎಷ್ಟು ದಿನ ನನ್ನ ಹತ್ರ ಸಮಯ ಇದೆ, ಸೊ ಯಾಕೆ ಇದನ್ನ ಡಿಪ್ಲೊಮಾ ಸಿಇಟಿನ ಹೆಚ್ಚುವರಿ ಫೋಕಸ್ ಮಾಡೋದಿ, ಡಿಪ್ಲೊಮಾ ಮಾರ್ಕ್ಸ್ 50%, ನಿಮ್ಮ ಸಿಇಟಿ ಮಾರ್ಕ್ಸ್ 50%, ಎರಡನ್ನು ತಗೊಂಡು ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡೋದ್ರಿಂದ ಡಿಪ್ಲೊಮಾ ಮಾರ್ಕ್ಸ್ ಏನಾದರೂ ಕಮ್ಮಿ ಇತ್ತು ಅಂದ್ರೆ ಸಿಇಟಿಯಲ್ಲಿ ನೀವು ಹೆಚ್ಚುವರಿ ಸ್ಕೋರ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ಆ ಡಿಪ್ಲೊಮಾ ಸಿಇಟಿಯ ಸ್ಟ್ರಾಟಜಿ ಪ್ಲಾನಿಂಗ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹಾಗಾದ್ರೆ ಮಾಸ್ಟರ್ ಪ್ಲಾನ್ ನ ಕೇಳಕ್ಕೆ ತಯಾರಾಗಿರಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಫಸ್ಟ್ ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಒಂದು ಗೊಂದಲ ಇದೆ, ಅದನ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ಯಾವ ತರ ಉಳಿದಿರೋ ದಿನಗಳಲ್ಲಿ ನೀವು ಓದ್ಬೋದು, ನೀವೇ ಖುದ್ದಾಗಿ ಓದ್ತೀರಾ ಅಂತ ಅಂದ್ರೆ ಅದಕ್ಕೆ ಯಾವ ತರ ಇದೆ. ಸೊ ನಮ್ಮಲ್ಲಿ ಕ್ರಾಶ್ ಕೋರ್ಸಿಗೆ ಬರ್ತೀರಾ ಅಂದ್ರೆ ಅದಕ್ಕೊಂದು ರೀತಿ ಪ್ಲಾನ್ ಇದೆ, ಅಥವಾ ಬರೀ ಮಾಕ್ ಟೆಸ್ಟ್ ಬೇಕು, ಮೆಟೀರಿಯಲ್ಸ್ ಬೇಕು ಅಂದವ್ರಿಗೆ ಆ ಥರದೊಂದು ಪ್ಲಾನ್ ಇದೆ. ಸೊ ಎಲ್ಲನೂ ಯಾವ ರೀತಿ ಓದ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನೋಡ್ತಾ ಇರ್ಬೋದು, ಇದು ಮೊದಲನೇ ವರ್ಷ ಅಲ್ಲ, 11 ವರ್ಷ ಆಗಿದೆ ಸಂಸ್ಥೆಗೆ. ಪ್ರತಿ ವರ್ಷ ಅತ್ಯುತ್ತಮ ರಿಸಲ್ಟ್ಸ್ ಡಿಪ್ಲೊಮಾದಲ್ಲಿ ಬಂದಿರುವಂಥದ್ದು. ಸೊ ಈಗ ರಿಯಲ್ ವಿಷಯಕ್ಕೆ ಬರೋದಾದ್ರೆ, ಡಿಪ್ಲೊಮಾದಲ್ಲಿ ಆಕ್ಚುಲಿ ಅವರ ಏನು ಅಧಿಸೂಚನೆ ಮಾಡಿದ್ರು KA ವೆಬ್ಸೈಟ್ ಅಲ್ಲಿ, ಆಗ ಕೊಟ್ಟಂತ ಡೇಟ್ ಇದಾಗಿತ್ತು. ಅಂದ್ರೆ 23 ಮೇ 2026ಕ್ಕೆ ಏನು ಎಕ್ಸಾಮ್ ಮಧ್ಯಾಹ್ನ 2ರಿಂದ 5ಕ್ಕೆ ಮಾಡ್ತೀವಿ ಅಂತ ಈಗಲೂ ಕೂಡ ಅಧಿಕೃತ ಅಧಿಸೂಚನೆ ನೋಡಿದ್ರೆ ಅದೇ ಡೇಟ್ ಅನ್ನ ಅನೌನ್ಸ್ ಮಾಡಿರುವಂಥದ್ದು. ಬಟ್ ಅದಾಗಿ 2 ವಾರದ ನಂತರ ಯಾವಾಗ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರು ಅಪ್ಲಿಕೇಶನ್ಗೆ, ಅವಾಗ ಈ ಒಂದು ನೋಟಿಫಿಕೇಶನ್ ಬಂತು. ಇದು ಡಿಪ್ಲೊಮಾಗೆ ಸಂಬಂಧ ಇಲ್ಲ, ಆದ್ರೆ ಇದು PGCET 2026ರ ಡೇಟ್. ಸೊ ಆ ಡೇಟ್ ನೋಡಿ, 24 ಮೇಗೆ MCA ಬೆಳಗ್ಗೆ, MBA ಮಧ್ಯಾಹ್ನ ಎಕ್ಸಾಮ್ ಇದೆ. ಆದ್ರೆ ಈ ಡೇಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ. ಇದು ನೋಡಿ, 23 ಮೇಗೆ ಮಧ್ಯಾಹ್ನ MTech ಎಕ್ಸಾಮ್ ಇದೆ, PGCET ಇದು. ಸೊ ಹಾಗಾದ್ರೆ ಒಂದೇ ದಿನ KA ಅವರು 2 ಎಕ್ಸಾಮ್ ಮಾಡ್ತಾರಾ, ಅದರಲ್ಲೂ 2 CET ಎಕ್ಸಾಮ್ ಮಾಡ್ತಾರಾ? ಯಾಕಂದ್ರೆ ಡಿಪ್ಲೊಮಾ ಬರೋರು ಒಂದು 27ರಿಂದ 30 ಸಾವಿರ ಇದ್ರೆ, MTech ಬರೆಯೋರು ಅದೇ ರೇಂಜಲ್ಲಿ ಇರ್ತಾರೆ. ಸೊ ಹಾಗಾಗಿ 30-60 ಸಾವಿರ ಜನಕ್ಕೆ ಒಂದೇ ದಿನ ಪರೀಕ್ಷೆಯನ್ನ ಇವರು ಬೇರೆ ಬೇರೆ ಪರೀಕ್ಷೆ ಮಾಡ್ಬೋದಾ ಅಂದ್ರೆ ಸ್ವಲ್ಪ ಡೌಟ್ಫುಲ್. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ. ಓಕೆ ಸ್ನೇಹಿತರೆ, ಅಧಿಕೃತವಾಗಿ KEA ಶೆಡ್ಯೂಲ್ ಅವ್ರು ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ 7 ಮಾರ್ಚಿಗೆ ಶುರು ಆಗಿತ್ತು, ಎಂಡ್ ಆಗಿದ್ದು 10 ಏಪ್ರಿಲ್, ಇದು ಎಕ್ಸ್ಟೆಂಡೆಡ್ ಟೈಮ್ ಆಗಿತ್ತು. ಹಾಗೆ ಪೇಮೆಂಟ್ ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ನೀವು ನೋಡ್ಬೋದು, ಸುಮಾರು ಜನಕ್ಕೆ ಅಪ್ಲಿಕೇಶನ್ ಅಲ್ಲಿ ಕಂಟೆಂಟ್ಸ್ ನಾಟ್ ವೆರಿಫೈಡ್, ಯಾರ್ದು ಸ್ಯಾಟ್ಸ್ ನಂಬರ್ ಬಂದಿಲ್ಲ, ನಾಟ್ ವೆರಿಫೈಡ್ ಅಂತಿತ್ತು. ಸೊ ಇಲ್ಲಿ ಕಾಲೇಜ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಇನ್ನು ಟು ಬಿ ಅನೌನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಹಾಗೆ KA ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಟು ಬಿ ಅನೌನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ ಬಗ್ಗೆನೂ ಮಾಹಿತಿ ಇಲ್ಲ. ಹಾಗೆ ಎಕ್ಸಾಮ್ ಡೇಟ್ ಕೂಡ ಟು ಬಿ ಅನೌನ್ಸ್ಡ್ ಅಂತ ಹೇಳ್ಬಿಟ್ಟು ಗೊಂದಲದಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಏನಂತಂದ್ರೆ, ಮೊದಲು ಕೊಟ್ಟಿದ್ದ ಡೇಟು 23 ಮೇ ಆಗಿತ್ತು, ಅದೇ ದಿನ ಬೇರೆ MTech ಎಕ್ಸಾಮ್ ಇರೋಂಥದ್ದು, ಮತ್ತೆ ಇನ್ನೊಂದು ವರ್ಕ್ ಫ್ಲೋ ನಲ್ಲಿ ಇನ್ನೂ ಡೇಟ್ ಹೇಳಿಲ್ಲ, ಅಂದ್ರೆ ಅಧಿಕೃತವಾಗಿ ಹೇಳಿಲ್ಲ. ಸೊ ಹಾಗಾಗಿ ನಮಗೆ ಯಾವಾಗ ಎಕ್ಸಾಮ್ ಅನ್ನೋದು ಇನ್ನೂ ಕೂಡ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಅನಾಲಿಸಿಸ್ ನ ತಗೊಬಂದಿದ್ದೀನಿ ನೋಡಿ. 2023ರಲ್ಲಿ ಡಿಪ್ಲೊಮಾ CET ಎಕ್ಸಾಮು ಸೆಪ್ಟೆಂಬರ್ 9ಕ್ಕೆ ನಡೆದಿತ್ತು. 2020 ಅವಾಗಿಂದಾನೇ ಯಾಕೆ 2023ರಿಂದ ತಗೊಂಡಿದ್ದೀನಿ ಅಂದ್ರೆ, C20 ಕರಿಕ್ಯುಲಮ್ ಆಗಿದ್ದು ಆಗಿಂದ. ಸೊ 2024ಅಲ್ಲಿ ಜೂನ್ 22ನೇ ತಾರೀಕು ನಡೆದಿತ್ತು, 2025 ಮೇ 31ನೇ ತಾರೀಕು ನಡೆದಿತ್ತು. ಸರ್ ಯಾಕೆ ಸರ್ ಸೆಪ್ಟೆಂಬರಿಗೆ ನಡೀತಿದ್ದ ಎಕ್ಸಾಮು ಮೇಗೆ ಯಾಕೆ ತಗೊಬಂದ್ರು ಅಂತ ಒಂದು ನಿಮಗೆ ಸ್ವಲ್ಪ ಹಿನ್ನೆಲೆ ಹೇಳ್ಬಿಡ್ತೀನಿ. ಏನಂತಂದ್ರೆ ನೋಡಿ, ಇಂಜಿನಿಯರಿಂಗ್ ನ ಅಕಾಡೆಮಿಕ್ ಇಯರ್ ಆಗಸ್ಟ್ 1ರಿಂದ ಪ್ರಾರಂಭವಾಗುತ್ತೆ. ಯಾವಾಗಲೂ ಕೂಡ ಯಾವುದೇ ಕಾಲೇಜ್ ಆದ್ರೂ ಕೂಡ ಒಬ್ಬೊಬ್ರು 1 ವೀಕ್ ಮುಂಚೆನೆ ಮಾಡ್ಬೋದು, ಮೇ ಇಂದ ಸ್ಟಾರ್ಟ್ ಮಾಡ್ಬಿಡ್ಬೋದು, ಸಾರಿ ಏನು ಜುಲೈ ಎಂಡ್ ಅಲ್ಲಿ ಮಾಡ್ಬಿಡ್ಬೋದು. ಬಟ್ ಆಗಸ್ಟ್ 1ರಿಂದ ಇಂಜಿನಿಯರಿಂಗ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಅಷ್ಟರೊಳಗಡೆನೆ ಏನು ಸೀಟ್ ಎಲ್ಲ ಭರ್ತಿ ಮಾಡ್ತಾರೆ, ಅದನ್ನ ಮುಗಿಸ್ಬೇಕಾಗತ್ತೆ. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ, ಇವರು ಎಕ್ಸಾಮ್ ಮಾಡಿ ಅದರ ಕೀ ಆನ್ಸರ್ ಬಿಟ್ಟು 6M ರಿಸಲ್ಟ್ನ ನೀವು ಅಪ್ಲೋಡ್ ಮಾಡಿ ಅದನ್ನ ಕನ್ಸಿಡರ್ ಮಾಡಿ ಅವ್ರ ರ್ಯಾಂಕಿಂಗ್ ಅನ್ನ ಬಿಟ್ಟು ಮಾಕ್ ಅಲಾಟ್ಮೆಂಟ್ ಮಾಡಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಮಾಡಿ, ಅದಾದ್ಮೇಲೆ 1 ವೀಕ್ ಟೈಮ್ ಕೊಟ್ಟು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಮಾಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಮಾಡೋಷ್ಟರಲ್ಲಿ ಸೊ ಇಂಜಿನಿಯರಿಂಗ್ ನ ಮೊದಲನೇ ಇಂಟರ್ನಲ್ಸೇ ಮುಗ್ದೋಗಿರ್ತಿತ್ತು. ಸೊ 3rd ಸೆಮಿಸ್ಟರ್ ಹೋಗ್ತಿದ್ದಂಗೆ ವಿದ್ಯಾರ್ಥಿಗಳು ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗ್ತಿತ್ತು. ಇವನ್ ಇದಷ್ಟೇ ಅಲ್ಲ, ನಾನು ಸಹ RVO ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ನಮ್ಮ ಬ್ಯಾಚ್ ಅಲ್ಲಿ 2016-17 ಬ್ಯಾಚ್ ನಲ್ಲೇ ಏನಾಗಿತ್ತು, ನಮ್ಮ ಡಿಪ್ಲೊಮಾ ರ್ಯಾಂಕ್ 1 ರ್ಯಾಂಕ್ 3 ತೆಗೆದವರು RV ಕಾಲೇಜಿಗೆ ಬಂದಿದ್ದಾಗಿತ್ತು. ಅವ್ರು ಬಂದಾಗೂ ಕೂಡ ತುಂಬಾ ಡಿಲೇ ಆಗ್ಬಿಟ್ಟಿತ್ತು, ಅಂದ್ರೆ ಇಂಟರ್ನಲ್ಸ್ ನಡೀತಿತ್ತು. ಸೊ ಅವರು ನೋಡಿ ರ್ಯಾಂಕ್ 1 ತಕ್ಕೊಬಂದು ಕೂಡ ಏನೋ ಮೊದಲನೇ ಇಂಟರ್ನಲ್ಸ್ ಅಲ್ಲಿ ಕಮ್ಮಿ ಅಂಕಗಳನ್ನು ತೆಗೆದುಕೊಳ್ತಿದ್ರು. ಸೊ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇತ್ತು ಡಿಪ್ಲೊಮಾ CET ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಸ್ವಲ್ಪ ಇಂಜಿನಿಯರಿಂಗ್ ಅಕಾಡೆಮಿಕ್ ಕ್ಯಾಲೆಂಡರಿಗೆ ಹೊಂದುವಂತೆ ಅರ್ಲಿ ಎಕ್ಸಾಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲೇ 2025 ಮೇ 31ನೇ ತಾರೀಕು ಎಕ್ಸಾಮ್ ಮಾಡಿದಾಗಿತ್ತು. ಈ ವರ್ಷ ಕೂಡ ಮೊದಲು ಕೊಟ್ಟಿದ್ದ ಡೇಟಲ್ಲಿ ಮೇ 23ನೇ ತಾರೀಕು ಮಾಡಬೇಕಿತ್ತು. ಬಟ್ ಈಗ
ಅದು 23ನೇ ತಾರೀಕು ಡೌಟ್ಫುಲ್ ಇದೆ. ಸೊ ಇಲ್ಲ ಯಾವಾಗ ಆಗ್ಬೋದು ಸರ್ ಅಂತಂದ್ರೆ ಅದರ ಮುಂದಿನ ಶನಿವಾರ ಅಂದ್ರೆ ಮೇ 30ನೇ ತಾರೀಕು ಎಕ್ಸಾಮ್ ಆಗ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ನಿಮಗೆ ಹೇಗೆ ನೋಡಿದ್ರು ಕೂಡ ಜೂನಲ್ಲಾದ್ರೂ ಓಕೆನೆ, ಹೇಗೆ ನೋಡಿದ್ರು ಕೂಡ ನಿಮಗೆ ಲೆಸ್ ದ್ಯಾನ್ 50 ಡೇಸ್ ಇದೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ. ನೀವು ಪ್ರಾಜೆಕ್ಟ್ ಮಾಡ್ತಿರ್ಬೋದು, ಇಂಟರ್ನ್ಶಿಪ್ ಮಾಡ್ತಿರ್ಬೋದು, ಅಥವಾ ಯಾವುದೇ ರೀತಿ ರಿಪೀಟರ್ ಸ್ಟೂಡೆಂಟ್ ಆಗಿರ್ಬೋದು. ಸೊ ಏನೇ ಆಗಿದ್ರು ಕೂಡ ನಿಮ್ಮ ಹತ್ರ ಇರೋದು ನೀವು ಡಿಪ್ಲೊಮಾ CET ಅರ್ಜಿ ತುಂಬಿದ್ರೆ 55 ದಿನ. ಸೊ ಹಾಗಾಗಿ ನಾನು ನಿಮಗೊಂದು ಮಾಸ್ಟರ್ ಪ್ಲಾನ್ ಅನ್ನು ತೆಗೆದುಕೊಂಡ್ಬಂದಿದ್ದೀನಿ. ಸೊ ಇದನ್ನ ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು, ಸೊ ಕೋಚಿಂಗ್ನ ಸಹಾಯ ಕೂಡ ತಗೋಬಹುದು, ಇಲ್ಲ ಮೆಟೀರಿಯಲ್ಸ್ ಮಾಕ್ ಟೆಸ್ಟ್ ಮಾತ್ರ ತಗೋಬಹುದು, ಹೇಗಾದ್ರೂ ಮಾಡಿ ಬಟ್ ಚಂದ ಪ್ರಿಪೇರ್ ಆಗಿ. ಯಾಕಂತಂದ್ರೆ ನೋಡಿ ತುಂಬಾ ಸಿಂಪಲ್, ನೀವು ಒಳ್ಳೆ ಕಾಲೇಜಲ್ಲಿ ಓದಿದ್ರೆ, ಒಳ್ಳೆ ಕಾಲೇಜ್ ಅಂದ್ರೆ NIRF ರ್ಯಾಂಕಿಂಗ್ ನಲ್ಲಿ ಟಾಪ್ ಇರುವಂತ ಕಾಲೇಜಸ್ ನಲ್ಲಿ ನೀವು ಓದಿದ್ರೆ ನಾನು ನಿಮಗೆ ಪ್ಲೇಸ್ಮೆಂಟ್ ಪಕ್ಕ ಆಗುತ್ತೆ ಅಂತ ಹೇಳಲ್ಲ, ಕಾಲೇಜ್ನವ್ರು ಸಹ ಅದನ್ನ 100% ಕೊಡಲ್ಲ. ಸೊ ನಿಮಗೆ ಏನಂತ ಅಂದ್ರೆ ಅವಕಾಶಗಳು ಜಾಸ್ತಿ, ಅಂದ್ರೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ನೀವು ಯಾವುದೋ ಟೈರ್ 2 ಸಿಟಿಯಲ್ಲಿ ಮೂರು ಕಂಪ್ನಿ ಬಂದ್ರೆ ನಿಮಗೆ ಟೈರ್ 1 ಸಿಟಿಯ ಟಾಪ್ ಕಾಲೇಜಲ್ಲಿ 100 ಕಂಪ್ನಿ ಬರುತ್ತೆ. ಸೊ ಅದೇ ವ್ಯತ್ಯಾಸ ಅಷ್ಟೇ. ಸೊ ನಿಮ್ಗೆ ನೆಟ್ವರ್ಕಿಂಗ್ ಆಗಲಿ, ಕಮ್ಯುನಿಕೇಶನ್ ಆಗಲಿ, ಅಥವಾ ನಿಮ್ಮ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ಲಿಕ್ಕಾಗಲಿ ನೀವು ಒಳ್ಳೆ ಕಾಲೇಜಿಗೆ ಓದಲೇಬೇಕಾಗತ್ತೆ. ಸೊ ಒಳ್ಳೆ ಕಾಲೇಜಿಗೆ ಓದಲಿಕ್ಕೆ ನೀವು ಡಿಪ್ಲೊಮಾ CET ಚೆನ್ನಾಗಿ ಮಾಡಲೇಬೇಕಾಗತ್ತೆ. ಅದು ಬಿಟ್ಟು ಗೌರ್ಮೆಂಟ್ ಕಾಲೇಜ್, ಏಡೆಡ್, ಅನ್ಏಡೆಡ್, ಪ್ರೈವೇಟ್ 12 ಡೀಮ್ಡ್, ಈ ತರ ಬೇರೆ ಬೇರೆ ಬರುತ್ತೆ. ಅಗೇನ್ ಎಲ್ಲದಕ್ಕೂ ಫೀ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಅವೆಲ್ಲ ನೀವು ಆಯ್ಕೆ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ರ್ಯಾಂಕ್ ಇರಬೇಕು. ರ್ಯಾಂಕ್ ಇದ್ರೆ ನೀವು ಆಯ್ಕೆ ಮಾಡಿದ ಕಾಲೇಜಿಗೆ ನೀವು ಹೋಗ್ಬೋದು, ರ್ಯಾಂಕ್ ಇಲ್ಲ ಅಂದ್ರೆ ಉಳ್ಕೊಂಡಿದ್ದ ಕಾಲೇಜಿಗೆ ನೀವು ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಇರೋದ್ರಿಂದ ಸ್ವಲ್ಪ ಸೀರಿಯಸ್ನೆಸ್ ಅಲ್ಲಿ, ಈಗ ಡಿಪ್ಲೊಮಾ ಆಗಿದಾಯ್ತು, 3 ವರ್ಷ ಓದಿದ್ದೀರಾ, ಸೊ 3 ವರ್ಷ ಎಷ್ಟೋ CGPA ತಕೊಂಡಿರ್ತೀರಾ, ಬಟ್ ಈಗ ನಿಮ್ಮ ಕೈಲಿದೆ, ನೀವು ನಿಮ್ಮ ಕಾಲೇಜ್ ಟಾಪರ್ ಅವ್ರಿಗಿಂತನೂ ಅತ್ಯುತ್ತಮ ಕಾಲೇಜಿಗೆ ನೀವು CET ಅಲ್ಲಿ ಚೆನ್ನಾಗಿ ಮಾಡೋದ್ರ ಮುಖಾಂತರ ಅಡ್ಮಿಷನ್ ಅನ್ನು ತೆಗೆದುಕೋಬಹುದು. ಸೊ ಹಾಗಾಗಿ ಡಿಪ್ಲೊಮಾ CETಗೆ ನೋಡಿ ಇನ್ನೊಂದು, ಇದು ಅಧಿಕೃತ 2026 ಅಲ್ಲಿ ಮತ್ತು ಹೊಸ ಸಿಲೆಬಸ್ನ ಬಿಟ್ಟಿದ್ದಾರೆ, ಏನು ಚೇಂಜಸ್ ಇಲ್ಲ. 2023 ಏನು C20 ಕರಿಕ್ಯುಲಮ್ ಇತ್ತು ಅದೇ ಇದೆ. ಸೊ ನಿಮ್ಗೆ ಸಿಂಪಲ್ ಆಗಿ ಇನ್ನೊಂದ್ಸರಿ ಹೇಳೋದಾದ್ರೆ ಮ್ಯಾಥಮೆಟಿಕ್ಸ್ ನೋಡಿ 5 ಯೂನಿಟ್ ಇದೆ, ಎಲ್ಲ 4 ಮಾರ್ಕ್ಸ್ ಈಚ್. ಸೊ ಇಲ್ಲಿ ನಿಮಗೆ ಸರ್ ಕ್ಯಾಲ್ಕುಲಸ್ ಕಷ್ಟ ಆಗುತ್ತೆ ಸರ್ ಅಂತ ಅಂದ್ರೂ ಕೂಡ ಅದಿರೋದು 4 ಮಾರ್ಕ್ಸಿಗೆ, ಮ್ಯಾಟ್ರಿಕ್ಸ್ ಇರೋದು 4 ಮಾರ್ಕ್ಸಿಗೆ. ಸೊ ಹಾಗಾಗಿ ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ಕೊಟ್ಟಿರೋದ್ರಿಂದ ಮ್ಯಾಥ್ಸ್ನ ಈಕ್ವಲ್ ಆಗಿ ಓದ್ಕೋಬೇಕಾಗತ್ತೆ. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡ್ಬೋದು, 3 ಯೂನಿಟ್ ಥಿಯರಿ ಪಾರ್ಟ್ ಬರುತ್ತೆ, ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ ಇದೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಇನ್ನು IT ಸ್ಕಿಲ್ಸ್ ಅಲ್ಲಿ ಎಲ್ಲ ಕೂಡ 4 ಮಾರ್ಕ್ಸ್ ಇದೆ. ಸೊ ಸೈಬರ್ ಸೆಕ್ಯೂರಿಟಿ ಕೂಡ ಇದೆ, ವೆಬ್ ಪೇಜಸ್ಸು, ಕೋಡಿಂಗು, ಹಾಗೆ ಬಿಸ್ನೆಸ್, ಕ್ಲೌಡ್, IoT ಎಲ್ಲದೂ ಕೂಡ ಇರುವಂಥದ್ದು. ಇನ್ನು FEE ಇದು ನೋಡಿ ಸೇಫ್ಟಿ 2 ಮಾರ್ಕ್ಸ್ ಸಿಗಿದೆ, ಪ್ರೊಟೆಕ್ಟಿವ್ ಡಿವೈಸಸ್ 3 ಮಾರ್ಕ್ಸ್ ಸಿಗಿದೆ. ಅದನ್ನ ಹೊರತುಪಡಿಸಿ ಫಂಡಮೆಂಟಲ್ಸು, ಮಷೀನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಎಲ್ಲ ತಲಾ 5 ಮಾರ್ಕ್ಸಿಗೆ ಇರುವಂಥದ್ದು. ಇನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲದೂ ಕೂಡ 4 ಮಾರ್ಕ್ಸ್ ಇದೆ. ಸೊ ನಿಮಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ 5 ಸಬ್ಜೆಕ್ಟು, 5ರಲ್ಲೂ ಕೂಡ ಅವ್ನು ಹೇಳ್ತಾ ಇಲ್ಲ ಇದ್ರಲ್ಲಿ ಕಮ್ಮಿ ಕೇಳ್ತೀನಿ, ಇದ್ರಲ್ಲಿ ಜಾಸ್ತಿ ಕೇಳ್ತೀನಿ ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾನೆ. ಈ ಚಾಪ್ಟ್ರಿಂದ ಇಷ್ಟೇ ಮಾರ್ಕ್ಸಿಗೆ ಕೇಳೋದು. ಉದಾಹರಣೆಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಅಂತ ಏನು ಚಾಪ್ಟರ್ ಇದೆ, 2 ಮಾರ್ಕ್ಸಿಗೆ ಕೇಳ್ತಾನೆ ಅಂದರೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಹಾಗಾಗಿ ನಿಮಗೆ ಆ ನಿರ್ದಿಷ್ಟತೆ ಇರೋದ್ರಿಂದ ನೀವು ತುಂಬ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ ಈಗ ಸೇಫ್ಟಿಗೆ ನೀವು ಜಾಸ್ತಿ ಏನು 2 ಮಾರ್ಕ್ಸಿಗೆ ಇರೋದ್ರಿಂದ, ಸೊ ಹಾಗಾದರೆ 2023, 2024, 2025 ಪೇಪರ್ನ ನೀವು ಕನ್ಸಿಡರ್ ಮಾಡಿಕೊಂಡು, ಸೊ ಯಾವ ಕ್ವಶನ್ ಆಗಿದೆಯಪ್ಪ ಟಾಪಿಕ್ ಮೇಲೆ, ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಮಾಡ್ತಾ ಇದ್ದಾರಪ್ಪ. ಸೊ ಅರ್ಥಿಂಗ್ ಮೇಲೆ ನೋಡಿ ಪ್ರತಿ ಸರಿ 2 ಕ್ವಶನ್ ಆಗಿದೆ ಆ ಚಾಪ್ಟರ್ನಲ್ಲಿ. ಸೊ ಹಾಗಾದರೆ ಈ ಥರ ನೀವು ಅನಾಲಿಸಿಸ್ನ ಮಾಡಿಕೊಂಡು ಓದಿದ್ರೆ ನೀವು ನಿರ್ದಿಷ್ಟತೆಯಿಂದ ಓದ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆ ಪ್ಯಾಟರ್ನನ್ನು ಕೊಟ್ಟಿದ್ದೀನಿ. ಈಗ ನಿಮಗೆ ಮಾಸ್ಟರ್ ಪ್ಲ್ಯಾನನ್ನು ಹೇಳುವಂಥ ಸಮಯ. ಸೊ ಸ್ನೇಹಿತರೆ, ಮಾಸ್ಟರ್ ಪ್ಲ್ಯಾನ್ ನಾನು ಇವತ್ತಿನ ದಿನ, ಈ ದಿನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಲ್ವಾ, ಇವತ್ತಿಂದನೇ ಮಾಡಿರೋವಂಥದ್ದು. ಸೊ ಒಂದು ಅಂದಾಜ್ನಲ್ಲಿ ಮೇ 23ನೇ ತಾರೀಕೆ D-Day ಅಂತ ಅಂದ್ಕೊಂಡು, ಸೊ 43 ದಿನ ಇದೆ. ಮೈನಸ್ ಯಾಕೆ ಕೊಟ್ಟಿದ್ದೀರ ಅಂದರೆ ಒಂದು ಪ್ರತಿದಿನ ಒಂದೊಂದು ದಿನ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವೇನು ಮಾಡಬೇಕಂತಂದರೆ, ಸೊ ಒಂದು ಏಪ್ರಿಲ್ 20ನೇ ತಾರೀಕಿಂದ ಅಚೀವರ್ಸ್ನಲ್ಲಿ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗ್ತಾ ಇದೆ. ಸೊ ಅದಕ್ಕೆ ಜಾಯ್ನ್ ಆಗ್ಬೋದು. ಅದಕ್ಕೆ ಜಾಯ್ನ್ ಆದರೆ ನಿಮಗೆ 10 to 5 ಕ್ಲಾಸಸ್ ಇರುತ್ತೆ. ನಿರ್ದಿಷ್ಟವಾಗಿ ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತಾರೆ, ಟಾಪ್ ಫ್ಯಾಕಲ್ಟೀಸ್ ಕಂಪ್ಲೀಟ್ ಮಾಡ್ತಾರೆ. ಹಾಗೆ ಟೆಸ್ಟ್ಗಳಿರ್ತವೆ, ಕಾನ್ಸೆಪ್ಟ್ ಟೆಸ್ಟ್, ಮಾಕ್ ಟೆಸ್ಟ್, ಆ ಥರದ್ದು ನೋಡಿ ನಿಮಗೆ ಪ್ರಿಪೇರ್ ಮಾಡ್ತಾರೆ. 1 ಮಂತಲ್ಲೇ ನೀವೇನಾದ್ರು ಶಾರ್ಟ್ ಡ್ಯೂರೇಷನಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಬೇಕಿದ್ರೆ. ಇಲ್ಲ ನಮ್ಮದ್ರಲ್ಲಿ ಆಲ್ರೆಡಿ ಲಾಂಗ್ ಡ್ಯೂರೇಷನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇಲ್ಲ ಸರ್ ನಮ್ಗೆ ಎರಡೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ದೂರ ಯಾವುದೋ ಗ್ರಾಮೀಣ ಭಾಗದಲ್ಲಿದ್ದೀವಿ, ಓದ್ಲಿಕ್ಕೆ ಹೇಗೆ ಅಂತಂದರೆ ಒಂದು ಸಿಲೆಬಸ್ ಕಾಪಿಯನ್ನು ನೀವು ತೆಗೆದುಕೊಳ್ಳಿ. ಹಾಗೆ ನಾನು ನಿಮಗೆ ತೋರಿಸಿರೋಂಥ ವೇಟೇಜನ್ನು ನೋಡ್ಕೊಳ್ಳಿ. ಕೊನೆಯ 3 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಂದ್ರೆ ನೋಡಿ 43 ಡೇಸ್ ಇದೆ. ಸೊ ಈ 43 ಡೇಸಲ್ಲಿ ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್, ನೈಟ್ ಸೆಷನ್, ನಾನು ಮಧ್ಯದಲ್ಲಿ ಆಫ್ಟರ್ನೂನ್ ಸೆಷನ್ ಕೊಟ್ಟಿಲ್ಲ. ಯಾಕೆ ಅಂತಂದರೆ ನೀವು ಅರ್ಲಿ ಮಾರ್ನಿಂಗ್ ಓದ್ಬೋದು, ನಂತರದಲ್ಲಿ ನೀವು ಪ್ರಾಜೆಕ್ಟ್, ಇಂಟರ್ನ್ಶಿಪ್ ಏನು ಮಾಡ್ತಿದ್ದೀರಾ ಅದನ್ನು ಮಾಡಿ
ನಂತರದಲ್ಲಿ ಮತ್ತೆ ಈವ್ನಿಂಗ್ ಸೆಷನ್ ಒಂದು ಸೆಷನ್ ಓದಿ, ನೈಟ್ ಸೆಷನ್ ಓದಿ. ನೋಡಿ ತುಂಬ ಸಿಂಪಲ್ ಲಾಜಿಕ್ಕು. ನೀವು ಆರ್ಡಿನರಿ ಎಫರ್ಟ್ ಹಾಕಿದ್ರೆ ನಿಮಗೆ ಆರ್ಡಿನರಿ ರಿಸಲ್ಟೇ ಬರುತ್ತೆ. ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ರಿಸಲ್ಟ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟನ್ನು ಹಾಕಬೇಕಾಗತ್ತೆ. ಸೊ ಈ ಒಂದು ಮೋಟಿವೇಶನಿಂದ ನೀವು 40 ಡೇಸಲ್ಲಿ ಪ್ಲ್ಯಾನ್ ಮಾಡಿ, ಸ್ಟ್ರಾಟಜೈಸ್ ಮಾಡಿ ಓದಿದ್ರೆ ನಿಜವಾಗ್ಲೂ ಒಳ್ಳೆ ರ್ಯಾಂಕನ್ನು ತೆಗಿಬೋದು. ಸೊ ಹಾಗಾಗಿ ಈ ಒಂದು ಮಾಸ್ಟರ್ ಪ್ಲಾನ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮಾರ್ನಿಂಗ್ 4 ಗಂಟೆಗೆ ಎದ್ದೊಂದು ಓದಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಮ ಒಂದು ಸ್ಲೀಪ್ ಸೈಕಲ್ ಏನಿದೆ ಅದನ್ನು ಸರಿಯಾಗಿ ಮಾಡಿ, ಜೊತೆಗೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಅರ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಮಾರ್ನಿಂಗ್ ಸೆಷನಲ್ಲೇ ನೀವು ಓದ್ಬಿಟ್ರೆ ಆ ದಿನದಲ್ಲಿ ನೀವು ಆಲ್ರೆಡಿ 3 ಅವರ್ಸ್ನ ಓದ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರೆ ಸೊ ನೀವು ಆಲ್ರೆಡಿ ಮುನ್ನಡೆಯಲ್ಲಿ ಇರ್ತೀರಾ ಅಂತ ಹೇಳ್ಬಿಟ್ಟು. ಮತ್ತೆ ಈವ್ನಿಂಗ್ ನೈಟ್ ಹೇಗಿರೋ ಆಗಿರುತ್ತೆ. ಸೊ ಸುಮಾರು ಜನ IPL ನೋಡ್ತಾ ಇರ್ತೀರಾ. ಸೊ ಈಗ ನೋಡಿ ಟೈಮ್ ಅದಕ್ಕಿಲ್ಲ, 40 ಡೇಸ್ ಅಷ್ಟೇ ಇರೋವಂಥದ್ದು. ನಾನು ಹೇಳ್ದಂಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದರೆ ನೀವು ಉಳಿದಿರೋ 3 ವರ್ಷನೂ ಕೂಡ ಎಂಜಾಯ್ ಮಾಡ್ಬೋದು. ಎಷ್ಟು ಎಂಜಾಯ್ ಮಾಡ್ಬೋದು ಅಂದರೆ ನೀವು ನಿಜವಾಗ್ಲೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಗಿ ಮ್ಯಾಚ್ ನೋಡ್ಬೋದು. ಆದರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ, ನಿಮ್ಮ ಪೇರೆಂಟ್ಸ್ ದುಡ್ಡಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂತ ಆದರೆ ನೀವು ಆ 3 ವರ್ಷನ ಕೂಡ ರಿಗ್ರೆಟಲ್ಲೇ ಕಳೀತೀರ. ಸೊ ಹಾಗಾಗಿ IPL ಅಥವಾ ಬೇರೆ ಏನೇ ಡಿಸ್ಟ್ರಾಕ್ಷನ್ ಇದ್ರು, ರೀಲ್ಸು ಏನೇ ಡಿಸ್ಟ್ರಾಕ್ಷನ್ ಇದ್ರು ಅದನ್ನ ಹೊರತುಪಡಿಸ್ಬಿಟ್ಟು ನೀವು ಸ್ವಲ್ಪ 40 ಡೇಸ್ ಫೋಕಸ್ಡ್ ಆಗಿ, ಏನಿಲ್ಲ ಸಿಲೆಬಸ್ ಇದೆ, ಎಷ್ಟು ವೇಟೇಜ್ ಅಂತ ಗೊತ್ತಿದೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ಇದೆ, ಜಸ್ಟ್ ನೀವು ಅನಾಲಿಸಿಸ್ ಮಾಡಬೇಕು. ಅಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈಗ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಇದೆ, 5 ಮಾರ್ಕ್ಸಿಗಿದೆ. ಸೊ ಹಾಗಾದ್ರೆ 5 ಮಾರ್ಕ್ಸು ಯಾವ್ಯಾವ ಕಾನ್ಸೆಪ್ಟಲ್ಲಿ ಕೇಳ್ತಾ ಇದ್ದಾನಪ್ಪ. ಸೊ ಕಂಡಕ್ಟರ್ ಇನ್ಸುಲೇಟರ್ ಅಂತ ಏನೋ ಬರುತ್ತೆ, ಸೊ ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ. ಹಾಗೆ ರೆಜಿಸ್ಟರ್ ಕಲರ್ ಕೋಡಿಂಗ್ ಮೇಲೆ ಒಂದು ಕೇಳ್ತಾ ಇದ್ದಾನೆ. ಸೊ ಆಕ್ಚುಯೇಟರ್ಸ್ ಮೇಲೆ ತುಂಬ ಕ್ವಶನ್ಸ್ ಬರ್ತಾ ಇದೆ. ಸೊ ಆ ಟಾಪಿಕ್ಸ್ನ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಚೂರು ನೋಡ್ಕೊಂಡ್ಬಿಟ್ರೆ ನಿಮಗೆಲ್ಲ ಇದು ಫಸ್ಟ್ ಇಯರ್ ಇರೋಲ್ಲಿ ಇದ್ದಂತೆ ಸಿಲೆಬಸ್ಸೇ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡಿ, ಸ್ಟ್ರಾಟಜೈಸ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ 40 ಡೇಸಲ್ಲಿ ಶೆಡ್ಯೂಲ್ನ ಪ್ಲಾನ್ ಮಾಡಿ. ಸೊ 40 ಡೇಸಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನೀವು ಮಾಡೋ ಥರ. ಸೊ ನಮ್ಮ ಅಚೀವರ್ ಸಂಸ್ಥೆಗೆ ನೀವು ಬಂದರೆ ಕ್ರ್ಯಾಶ್ ಕೋರ್ಸಲ್ಲಿ ಎಂಟೈರ್ ಸಿಲೆಬಸನ್ನು ಕವರೇಜನ್ನು ಮಾಡಿಕೊಡ್ತೀವಿ. ಜೊತೆಗೆ ಮೇ 12ನೇ ತಾರೀಕಿಂದ, ಅಂದರೆ ಎಕ್ಸಾಮ್ ಯಾವಾಗಾನ ಆಗಲಿ, ಬಟ್ ಆಲ್ರೆಡಿ ಮೇ ತಿಂಗಳಲ್ಲೇ ನಾವು ನಿಮಗೆ ಮಾಕ್ ಟೆಸ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ಮಾಕ್ ಟೆಸ್ಟ್ 100 ಮಾರ್ಕ್ಸಿಗಿರುತ್ತೆ. ಸೇಮ್ ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಇದೆ ಅದೇ ರೀತಿ ಇರುತ್ತೆ. ಸೊ ಅದರಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ರಾಜ್ಯ ಮಟ್ಟದ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಎಲ್ಲ ನಮ್ಮ ಬೇರೆ ಸ್ನೇಹಿತರು, ಬೇರೆ ಬೇರೆ ಸಂಸ್ಥೆಯವರು ಅಥವಾ ಬೇರೆ ಬೇರೆ ಕಾಲೇಜ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯ ಮಟ್ಟದಲ್ಲಿ ಬರೀತಾರೆ. ಸೊ ಒಂದು ಮಾಕ್ ಟೆಸ್ಟ್, ರಾಜ್ಯ ಮಟ್ಟದ ಮಾಕ್ ಟೆಸ್ಟ್, ಅದರಲ್ಲಿ 5 ಮಾಕ್ ಟೆಸ್ಟನ್ನು ಬರೆದು ನೀವು 5ನೇ ಮಾಕ್ ಟೆಸ್ಟ್ ಬರೆಯೋಷ್ಟಿಗೆ ಹೆಂಗಾಗಿರ್ಬೇಕು ಅಂತಂದರೆ ಮೇನ್ ಎಕ್ಸಾಮ್ಗೂ ವ್ಯತ್ಯಾಸನೇ ಗೊತ್ತಾಗಬಾರ್ದು. ಸೊ ನಿಮಗೆ ನಾಳೆ ಕೊಟ್ಟರು ಎಕ್ಸಾಮ್ ಬರೆಯೋ ಥರ ಇರಬೇಕು, ಆ ಮಟ್ಟದಲ್ಲಿ ನೀವು ರೆಡಿ ಆಗಬೇಕು. ಸೊ ಇನ್ನೂ ಸಮಯ ಇದೆ, ಇನ್ನೂ 40 ಡೇಸ್ ಇದೆ. ನೀವು ಇನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಈಗ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಾನು ಅದಕ್ಕೆ ಇದನ್ನು ಅರ್ಲಿನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಎಕ್ಸಾಮ್ ಡೇಟ್ ಬಂದಿಲ್ಲ. ಸೊ ಎಕ್ಸಾಮ್ ಡೇಟ್ ಬಂದಿಲ್ಲ ಅಂದರೆ ನಿಖರವಾಗಿ ಇಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಸೊ ಆದರೆ ನೀವು ಇವಾಗಿಂದನೇ ಪ್ರಾರಂಭ ಮಾಡಿದ್ರೆ ಎಕ್ಸಾಮ್ ಡೇಟ್ ಯಾವುದೇ 10 ಡೇಸ್ ಹೆಚ್ಚು ಕಮ್ಮಿ ಬರ್ಬೋದು ಅಷ್ಟೇ. ಸೊ 40 ಡೇಸ್ ಅಂತೂ ಇದ್ದೇ ಇದೆ. ಸೊ ಪ್ಲಸ್ 10 ಆರ್ -10, ಸೊ ಅದರಲ್ಲಿ ನಿಮಗೆ ಬರ್ಬೋದು. ಸೊ ಅದನ್ನು ನೀವು ನೋಡಿಕೊಂಡು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಇಷ್ಟನ್ನು ಹೇಳ್ತಾ, ಸೊ ಅಚೀವರ್ ಸಂಸ್ಥೆಯಲ್ಲಿ ಏನು ವಿಶೇಷ ಅಂತಂದರೆ, ನೋಡಿ ಎಲ್ಲದಕ್ಕೂ ಸ್ಟಡಿ ಮೆಟೀರಿಯಲ್ಸನ್ನು ಮಾಡಿದ್ದೀವಿ. ಅದರಲ್ಲೂ ಕೂಡ ಕಳೆದ ವರ್ಷದ ಎಲ್ಲ ಪೇಪರ್ಸ್ನ ಕಾನ್ಸೆಪ್ಟ್ ವೈಸ್ ನಿಮಗೆ ಟಾಪಿಕ್ನಲ್ಲಿ ಕೊಟ್ಟಿದ್ದೀವಿ. ಜೊತೆಗೆ ಪ್ರತಿಯೊಂದು ಟಾಪಿಕ್ನ ಹಿಂದೆ 100ಕ್ಕೂ 150ಕ್ಕೂ ಹೆಚ್ಚು MCQs ಕೊಟ್ಟಿದ್ದೀವಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ನಮ್ಮಲ್ಲಿ ಈಗ ಹೇಗೆ ಕ್ಲಾಸ್ ಮಾಡ್ತೀವಿ ಅಂದರೆ, ಒಂದ್ಸರಿ ನಿಮಗೆ ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡಿರ್ತೀವಿ, 5 ರೀತಿ ಬುಕ್ಕನ್ನು ನಿಮಗೆ ಸಪ್ರೇಟ್ ಬುಕ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗೆ ಜೊತೆಗೆ ನಿಮಗೆ ಕ್ಲಾಸ್ನಲ್ಲಿ ಮಾಡಿಸೋದಲ್ಲದೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾರೆ. ಅದಾದಮೇಲೆ 100-150 ಕ್ವಶನ್ನ ನಿಮಗೆ ಮನೇಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಜೊತೆಗೆ ನೀವು ನೆಕ್ಸ್ಟ್ ಡೇ ಬಂದರೆ ಅದರದ್ದೇ ಕಾನ್ಸೆಪ್ಟ್ ಟೆಸ್ಟ್ ಇರುತ್ತೆ, ನಂತರದಲ್ಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ಸೊ ಈ ರೀತಿ ನೀವು ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಸಬ್ಜೆಕ್ಟ್ನ ರೆಡಿ ಆದರೆ ನಿಜವಾಗ್ಲೂ ನೀವು ಡಿಪ್ಲೊಮಾ CET ಒಳ್ಳೆಯ ರ್ಯಾಂಕನ್ನು ತೆಗೆದುಕೋಬೋದು ಅಂತ. ಸೊ ನಿಮ್ಗೇನಾದರೂ ಇಲ್ಲ ಸರ್ ನನಗೆ ಮನೇಲೇ ಓದ್ಕೊಳ್ಳಿಕ್ಕೆ ತೊಂದರೆ ಆಗ್ತಿದೆ, ಅಥವಾ ನನಗೆ ಇನ್ನೂ ಲೇಸರ್ ಫೋಕಸ್ಡ್ ಆಗಿ, ಅಥವಾ ಇನ್ನೂ ಕೂಡ ಹೆಚ್ಚಿನ ಸಹಾಯ ಬೇಕು ಸರ್, ನನಗೆ ಕ್ಲಾಸಸ್ ಕೆಲವೊಂದು ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ, ನಮಗೆ ಮ್ಯಾಥ್ಸ್ ಇನ್ನೂ ಪ್ರಾಕ್ಟೀಸ್ ಬೇಕು ಅಂತಂದವರು ಸೊ ನಮ್ಮ ಕ್ರ್ಯಾಶ್ ಕೋರ್ಸ್ಗೆ ನೀವು ಬರ್ಬೋದು. ಸೊ 1 ಮಂತ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಇದು ಲಾಂಗ್ ಟರ್ಮ್ ಬ್ಯಾಚ್ ಅಲ್ಲ, ಲಾಂಗ್ ಟರ್ಮ್ ಬ್ಯಾಚ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಇದು ಕ್ರ್ಯಾಶ್ ಕೋರ್ಸ್, ಇದು ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ನಲ್ಲಿ ಇರುತ್ತೆ. ಸೊ ಆನ್ಲೈನ್ ಬೇಕಾ ಅದು ಕೂಡ ತಗೊಳ್ಳಿ, ಆಫ್ಲೈನ್ ಕ್ಲಾಸಸ್ ಬೇಕಾ ಅದು ಕೂಡ ಬನ್ನಿ. ಸೊ ನಿಮ್ಗೆ ಏನು ಮಾಡ್ತೀವಿ ಅಂದರೆ ಇದೇ ರೀತಿ ಮೆಟೀರಿಯಲ್ಸ್, ಕ್ಲಾಸಸ್, ಕಾನ್ಸೆಪ್ಟ್ ಟೆಸ್ಟ್, ವೀಕ್ಲಿ ಟೆಸ್ಟ್, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಈ ರೀತಿ ಮಾಡ್ತೀವಿ. ತುಂಬ ನಾಮಿನಲ್ ಕಾಸ್ಟ್ ಇಟ್ಟಿದ್ದೀವಿ. ಸೊ ನಾವು ನಮ್ಮ ಸ್ಟಡಿ ಮೆಟೀರಿಯಲ್ ಆಲ್ಮೋಸ್ಟ್ 1,000-1,500 ಅಷ್ಟು ಕಾಸ್ಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ನಾಮಿನಲ್ ಫೀಸ್ ಇಟ್ಟಿದ್ದೀವಿ. ಮತ್ತು ನಾಮಿನಲ್ ಫೀಸ್ ಇಟ್ಟಿದ್ದೀವಿ ಅಂತ ಸೊ ಯಾವುದೋ ರ್ಯಾಂಡಮ್ ಲೆಕ್ಚರರ್ನ ನಾವು ಕರೆಸಲ್ಲ, ಟಾಪ್ ಫ್ಯಾಕಲ್ಟೀಸ್ನ ಕರೆಸ್ತೀವಿ. ಉದಾಹರಣೆಗೆ ಈಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಅಲುಮ್ನಸ್ ನನ್ನ ಬ್ಯಾಚ್ಮೇಟ್ಸ್ ಎಲ್ಲರನ್ನೂ ಕೂಡ ನಾವು ನಿಮಗೆ ಇದಕ್ಕೆ ಕರೆಸಿ ಬೆಸ್ಟ್ ಕ್ಲಾಸಸ್ನ ಮಾಡಿಸಿ ಬೆಸ್ಟ್ ರಿಸಲ್ಟ್ಸ್ನ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಹಾಗೆ ಕ್ರ್ಯಾಶ್ ಕೋರ್ಸ್ ಇದನ್ನು ತಗೋಬೋದು. ಇಲ್ಲ ಸರ್ ನನಗೆ ಕ್ಲಾಸಸ್ ಬೇಡ,
ಜಸ್ಟ್ ಕೇವಲ ಸ್ಟಡಿ ಮೆಟೀರಿಯಲ್ಸ್ ಅಥವಾ ಕಾನ್ಸೆಪ್ಟ್ ಟೆಸ್ಟ್ ಮಾಕ್ ಟೆಸ್ಟ್ ಮಾತ್ರ ಬೇಕು ಅಂದರೆ ಸೊ ಅದನ್ನು ಕೂಡ ನೀವು ಡಿಸ್ಕಸ್ ಮಾಡ್ಬೋದು. ಸೊ ಹಾಗೆ ಒಟ್ಟಿನಲ್ಲಿ ಏನಂತಂದರೆ ಯಾರೇ ಆಗಿರಿ ಸ್ನೇಹಿತರೆ, ಬರೀ ನಮ್ಮ ಬ್ಯಾಚಲ್ಲಿ ಬರೋ ಮಕ್ಕಳು ಅಷ್ಟೇ ಅಲ್ಲ, ಡಿಪ್ಲೊಮಾ ಬರೋರು ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿಗಳೇ. ಸೊ ಡಿಪ್ಲೊಮಾ ಯಾರ್ಯಾರು ಕರ್ನಾಟಕದಲ್ಲಿ ಬರೀತಾ ಇದ್ದೀರಾ, ಸೊ ಎಲ್ಲರೂ ಕೂಡ ಡಿಪ್ಲೊಮಾ CET-ಗೆ ಅದ್ಭುತವಾಗಿ ತಯಾರಾಗಿ. ಯಾಕಂತಂದರೆ ನಮಗೆ ಗೊತ್ತಿದೆ, ಒಳ್ಳೆ ಕಾಲೇಜಿಗೆ ನೀವು ಹೋದರೆ ಮುಂದಿನ 3 ವರ್ಷ ಅಷ್ಟೇ ಅಲ್ಲ, ಮುಂದಿನ 30 ವರ್ಷಕ್ಕೆ ಕೂಡ ನೀವು ಸೆಟಲ್ಡ್ ಆಗೋ ರೀತಿನೇ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಜಿಲ್ಲಾ ಪಂಚಾಯತ್ ಹತ್ರ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂತ ಬರ್ತಾ ಇದ್ದೀವಿ. ಸೊ ನಿಮಗೆ ಇನ್ನೊಂದು ವಿಶೇಷ ಏನಂತಂದ್ರೆ ನೋಡಿ, ಆಕ್ಚುಲಿ ಫೀಸು 3,300 ರೂ ಇರೋಂಥದ್ದು ಕ್ರ್ಯಾಶ್ ಕೋರ್ಸ್ಗೆ. ಸೊ ಈ ವಿಡಿಯೋ ನೋಡಿ ಯಾರು ನಿಮಗೆ ಅಡ್ಮಿಷನ್ಗೆ ಬರ್ತಾ ಇದ್ದೀರಾ ಅವರಿಗೆ ನಮ್ಮ ಈ ವಿಡಿಯೋ ಕಡೆಯಿಂದ 300 ರೂಪಾಯಿ ಡಿಸ್ಕೌಂಟ್ ಮಾಡಿ 3,000 ರೂಪಾಯಿಗೆ ನಿಮಗೆ ಅಡ್ಮಿಷನ್ ಅನ್ನ ಮಾಡ್ತಾರೆ. ಹಾಗೇನೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ, ಬೇರೆ ಕಡೆ ಏನಂದ್ರೆ ನೀವು ಒಂದ್ಸರಿ ಜಾಯ್ನ್ ಆಗ್ಬಿಡ್ತೀರಾ, ಸೊ ಕ್ಲಾಸಸ್ ಸೆಟ್ ಆಗೋದಿಲ್ಲ, ಸೊ ನೀವು ರೀಫಂಡಿಗೆ ಅಂತೆಲ್ಲ ತುಂಬಾ ಓಡಾಡ್ತೀರಾ, ಆ ಥರ ಸಮಸ್ಯೆ ಇರುತ್ತೆ. ಸೊ ನಮ್ಮಲ್ಲಿ ನಿಮಗೆ ಇನ್ನೊಂದು ಏನು ವಿಶೇಷ ಅಂತಂದ್ರೆ ನಿಮಗೆ ಫ್ರೀ ಡೆಮೋ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಡೆಮೋ ಕ್ಲಾಸ್ ಯಾವತ್ತಿರುತ್ತೆ ಅಂದ್ರೆ ಇದೇ ಅಂಬೇಡ್ಕರ್ ಜಯಂತಿ ದಿನ 14 ಏಪ್ರಿಲ್ನೇ ತಾರೀಕು. ಸೊ ನಿಮಗೆ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಬನ್ನಿ, ಸೊ ಡೆಮೋ ಕ್ಲಾಸ್ನ ಕೇಳಿ ಲೈಕ್ ಆದರೆ ಮಾತ್ರ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಸಂಪರ್ಕಿಸಬಹುದು. ಇದೇ ರೀತಿ ಸ್ಟ್ರಾಟಜಿ ವಿಡಿಯೋ ಮಾಡಿ ಸರ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋ ಮಾಡಿ ಸರ್ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.